ವೆಲ್ಕಮ್ ಬ್ಯಾಕ್ ಟು ಕಾವ್ಯದಯನ್ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ವ್ಲಾಗ್ ಬಂದು ಹಬ್ಬದ ಹಿಂದಿನ ದಿನದಿಂದ ಮಾಡ್ತಾ ಇದ್ದೀನಿ. ಹಬ್ಬದ ಸೀಸನ್ ಅಂದ್ರೆ ಗೊತ್ತಲ್ಲ, ಬರೀ ಮನೆ ಕ್ಲೀನಿಂಗು ವಾಷಿಂಗು ಬರೀ ಇದೇ ಆಗ್ಬಿಡುತ್ತೆ. ಸೊ ಅದಕ್ಕೆ ಇವತ್ತು ನಾವು ನಮ್ಮ ಮನೇನ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಇದನ್ನೆಲ್ಲ ಇಟ್ಕೊಂಡು ಆಲ್ರೆಡಿ ನಿಂತಿದ್ದೀನಿ. ಅಮ್ಮ ಏನಂದ್ರೆ ಆಲ್ರೆಡಿ ಅಡುಗೆ ಮನೆ ಮತ್ತು ಹಾಲೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾರೆ. ನಮ್ಮದು ಬರೀ ರೂಮ್ ಒಂದು ಪೆಂಡಿಂಗ್ ಇದೆ. ಸೊ ರೂಮ್ ಒಂದು ಕ್ಲೀನ್ ಮಾಡಿಕೊಂಡು ಮುಂದಿನ ಕೆಲಸ ಏನು ಅಂತ ನೋಡಬೇಕು. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇವತ್ತಿನ ವಿಡಿಯೋ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ ಕಂಪ್ಲೀಟ್ ವಿಡಿಯೋ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ಸೊ ಬನ್ನಿ ಬೇಗ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇವತ್ತು ನಮಗೆ ಕಂಪ್ನಿ ಕೊಡೋಕ್ಕೆ ನಮ್ಮ ಜೊತೆ ಒಬ್ರು ಪುಟ್ಟದಾಗಿ ತ್ರಿಷಾ ಅಂತ ಇದ್ದಾರೆ. ಇವಳಿಗೆ ಸ್ಕೂಲ್ ರಜಾ ಕೊಟ್ಬಿಟ್ಟಿದ್ದಾರೆ. ಆಗ್ಲಿಂದ ನನ್ನೇ ಆಡ್ಕೊಂತಿದ್ದಾಳೆ. ಆಯ್ ಫ್ರೆಂಡ್ಸ್ ಬನ್ನಿ ಬೆಟ್ಟಕ್ಕೆ ಹೋಗೋಣ, ಆಯ್ ಫ್ರೆಂಡ್ಸ್ ಗಂಡ್ಮಗು ಅಂತೆಲ್ಲ ಆಡ್ಕೊಂತಿದ್ದಾಳೆ. ಇವಳು ಎಷ್ಟಿದ್ದಾಳೆ ನೋಡಿ. ಹೇಳು ಇವಾಗ, ಹೇಳು ನೀನು ಮೀಟ್ರ್ ಇದ್ರೆ ಹೇಳು ಇವಾಗ, ಹೇಳು ಆಯ್ ಫ್ರೆಂಡ್ಸ್ ಅಂತ. ಹೇಳಲ್ವಂತ. ಆಯ್ ಫ್ರೆಂಡ್ಸ್ ಬೆಟ್ಟಕ್ಕೆ ಹೋಗೋಣ ಬನ್ನಿ ಅಂತಾಳೆ. ಇದಿಷ್ಟು ನಾನು ಕ್ಲೀನ್ ಮಾಡ್ಕೊತೀನಿ, ಅದಷ್ಟು ನೀವು ಕ್ಲೀನ್ ಮಾಡ್ಕೊಳ್ಬೇಕು. ದಯನವ್ರೆ ಗೊತ್ತಾಯ್ತಾ? ಇದಿಷ್ಟು ಮಾತ್ರ ನಾನು ಕ್ಲೀನ್ ಮಾಡ್ತೀನಿ. ನಮ್ಗೆ ಇರಿಟೇಟಿಂಗ್ ಪಾರ್ಟ್ ಕ್ಲೀನ್ ಎಲ್ಲ ಮಾಡಬೇಕು ಅಂದ್ರೆ ನಂಗೆ ಇಷ್ಟನೇ ಇಲ್ಲ. ನಿನ್ನೂ ಸೇರ್ಸ್ ಕ್ಲೀನ್ ಮಾಡ್ಬಿಡ್ಲಾ? ಹಾಂ ಬಾಯಿ ಕಡೆಗೆ. ಯಾಕೆ ಹೆಂಗ್ ಆಡಿಸ್ತಾ ಇತ್ತು ನಿಮ್ಗೆ? ದೋಸೆ ಮತ್ತೆ ಸಾರು ಹಂಗ ಆಡಿಸ್ತಾ ಇದೆಯೇನೋ? ಹಾ ಕುಣಿ ಇನ್ನ ಸ್ವಲ್ಪ ಜೋರ ಕುಣಿ. ತ್ರಿಷಾ ನೀನ್ ನನ್ಗೆ ಹೆಲ್ಪ್ ಮಾಡಲ್ಲ? ನೀನೇ ಬ್ಲಾಗ್ ಸ್ಟಾರ್ಟ್ ಮಾಡ್ಬೋದಲ್ಲ ತ್ರಿಷಾ? ಹಾ ನೀವ್ ಅಪ್ಪಂಗೆ ಹೇಳ್ಬಿಟ್ಟು ಒಂದು ಮೊಬೈಲ್ ತೆಗೆಸ್ಕೊಂಡ್ಬಿಡು ಆಯ್ತಾ? ಮೊಬೈಲ್ ಅನ್ನಕ್ ಬರಲ್ಲ, ಮೊಬೈಲ್ ಅಂತಾಳೆ. ಅದಕ್ಕೆ ಫೋನಕ್ ಬಂದ್ಬಿಟ್ಟವಳೆ. ಹೇಳ್ದಲ್ಲ ಅವಾಗ್ಲೇ, ಅದೇನಂದಲ್ಲ? ಯಾವ ಕಡೆ ಅಲ್ಲ, ಆ ಕಡೆ ಎಲ್ಲ ಯಾರು ಮಾಡ್ತಾರೇನಾ? ಸಂಬಳ ಕೊಡು ನಂಗೆ, ಮಾಡ್ತೀನಿ. ಕಾಸು ಕೊಡು, ಸಂಬಳ ಕೊಟ್ರೆ ಎಲ್ಲ ಕ್ಲೀನ್ ಮಾಡ್ಕೊಡ್ತೀನಿ ನೋಡು. ಯಾರು? ಇವ್ರನ್ನೇ ಕ್ಲೀನ್ ಮಾಡ್ಕೊಡ್ಬೇಕಾ? ಓ ಬಾರಿ. ಸರಿ ಹೋಗ್ ಸ್ಕೂಲ್ಗೆ ಹೋಗ್ ಫಸ್ಟ್. ಮಜಾ ಇರೋ. ನಿಮ್ ಮಿಸ್ಗೆಲ್ಲ ಈ ವಿಡಿಯೋ ತೋರಿಸ್ತೀನಿ. ರಜಾ ಏನಕ್ಕೆ ಕೊಟ್ಟಿದ್ದೀರಾ ನೋಡಿ ಹೆಂಗಾಡ್ತಾವಳೆ ಅಂತ. ಓ ಹೆಣ್ಮಗು ನಾನ್ ಗಂಡ್ಮಗು ಅಂದ್ರೆ ಈಗ ಸರಿ. ಆಯ್ ಫ್ರೆಂಡ್ಸ್ ಹೇಳು. ಹಾಯ್ ಫ್ರೆಂಡ್ಸ್. ಬೋರ್ಡ್ ಎಲ್ಲ ಒರೆಸ್ಕೊಂಡಾಯ್ತು. ಇವಾಗ ಕಿಟಕಿನ ಮತ್ತೆ ಬಾಗಿಲನ್ನೆಲ್ಲ ಒರೆಸೋಣ ಅಂತ ಅಂದ್ಬಿಟ್ಟು ಇವಾಗ ಶುರು ಮಾಡ್ಕೊಂಡಿದ್ದೀನಿ. ಇವಳು ನನಗೆ ಮಾತಾಡೋಕ್ಕೆ ಬಿಡ್ತಾ ಇಲ್ಲ. ಇವಳನ್ನ ಕಳಿಸಿ ಮನೆಗೆ ಫಸ್ಟು. ಸ್ಕೂಲ್ಗೆ ಹೋಯ್ತೀಯ ಮನೆಗೆ ಹೋಗ್ತೀಯ ಅಷ್ಟೇ ಹೇಳು. ಮನೆಗೆ ಮತ್ತೆ ಹೋಗಿ ಮನೆಗೆ ಹೋಗು. ಹಾ ನಿಮ್ಮನೇನಾ ಇದು? ನಿಮ್ಮನೇನಾ? ಸುಳ್ಳೆಲ್ಲ ಹೇಳ್ಬೇಡ. ನಿಮ್ಮನೆಗೆ ಹೋಗು. ಹಿಂಗೆ ನಾನು ಅವಾಗಿಂದ ಏನಾದ್ರು ಮಾತಾಡ್ಬೇಕು ಅನ್ಕೋತೀನಿ. ಹಾಯ್ ಫ್ರೆಂಡ್ಸ್ ನಾವು ಬೆಟ್ಟಕ್ಕೆ ಹೋಗ್ತಾ ಇದೀವಿ ಅನ್ಕೊಂಡು ಬಂದ್ಬಿಡ್ತಾಳೆ. ಹೆಣ್ಮಗು ಇವಳು. ಹೋಗಿ ಮನೆಗೆ ಹೋಗು. ಏಯ್ ಹೋಗು ಮನೆಗೆ. ಇದೆಲ್ಲ ನೀವು ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಮೀಶೋಯಿಂದ ಆರ್ಡರ್ ಮಾಡಿದ್ದು ಬಾಕ್ಸಸ್ಸು ಮತ್ತು ಸ್ವಲ್ಪ ಕಿಚನ್ ಪ್ರಾಡಕ್ಟ್ಸು. ಇದನ್ನೆಲ್ಲ ಹಾಗೆ ಅವತ್ತು ವಿಡಿಯೋದಲ್ಲಿ ಅನ್ಬಾಕ್ಸಿಂಗ್ ಮಾಡಿಬಿಟ್ಟು ಹಂಗಂಗೆ ಮತ್ತೆ ಪ್ಯಾಕ್ ಮಾಡಿ ಇಟ್ಟಿದೆ. ಹೇಗಿದ್ರು ಮನೆ ಕ್ಲೀನ್ ಮಾಡ್ತೀನಲ್ಲ ಆವಾಗ ನೀಟಾಗೆಲ್ಲ ವಾಶ್ ಮಾಡಿ ಜೋಡಿಸ್ಕೊಳ್ಳೋಣ ಅಂತ. ಸೊ ಇವಾಗ ಇದಕ್ಕೆ ಟೈಮ್ ಬಂದಿದೆ ಎಲ್ಲ ಜೋಡಿಸ್ಕೊಳ್ಳೋಕ್ಕೆ. ಇವಾಗ ಒಂದೊಂದು ಎತ್ಕೊಂಡು ನನಗೆ ಯಾವ್ದು ಬೇಕು ಅದೆಲ್ಲ ನೋಡಿಕೊಂಡು ಎಲ್ಲೆಲ್ಲಿ ಸೆಟ್ ಆಗುತ್ತೆ ಅಂತ ನೋಡಿಕೊಂಡು ಎಲ್ಲ ಕ್ಲೀನಾಗಿ ವಾಶ್ ಮಾಡಿ ಇಡ್ತೀನಿ. ಅದಾದಮೇಲೆ ಅದೆಲ್ಲ ನೀರೆಲ್ಲ ಸ್ವಲ್ಪ ಡ್ರೈ ಆದಮೇಲೆ ಕಿಚನಲ್ಲಿ ಜೋಡಿಸ್ಕೊತೀನಿ. ಸೊ ರೂಮ್ ಕ್ಲೀನಿಂಗ್ ಆಯಿತು, ಡೋರ್ ಒರೆಸಿದ್ದು, ಕಿಟಕಿ ಒರೆಸಿದ್ದು ಎಲ್ಲ ಆಯಿತು. ಇವಾಗ
ಮಾತಾಡು ವಿಡಿಯೋನ ಸ್ಟಾರ್ಟ್ ಮಾಡಿದೀನಿ ಮಾತಾಡು. ಡಿಲೀಟ್ ಮಾಡೋ. ಸೊ ಇದೊಂದು ಮೇನ್ ಐಟಮೇ ಮರ್ತೋಗಿದೆ, ಸ್ಟೋರೇಜ್ ಬಾಕ್ಸ್ ತರಿಸ್ಕೊಂಡಿದ್ನಲ್ವಾ, ಇದನ್ನ ಇಲ್ಲೊಂದು ಸ್ವಲ್ಪ ನಂದು ಪ್ರಾಡಕ್ಟ್ಸ್ ಎಲ್ಲ ಇದೆ, ಇದನ್ನೆಲ್ಲ ನೀಟಾಗಿ ಒರೆಸ್ಬಿಟ್ಟು ಇದನ್ನೆಲ್ಲ ಇವಾಗ ಇದರಲ್ಲಿ ಆರ್ಗನೈಸ್ ಮಾಡಬೇಕು. ಸೊ ಇದ್ರ ಕೆಲಸ ಬಂದ್ಬಿಟ್ಟು ನಮ್ಮ ಯಜಮಾನ್ರು, ನಮ್ದಲ್ಲ, ಅವ್ರು ಇವಾಗ ಇದನ್ನೆಲ್ಲ ಒರೆಸ್ಬಿಟ್ಟು ಇದರಲ್ಲಿ ಏನೇನು ಇಡಬೇಕು ಏನೇನು ಇಡಬಾರ್ದು ಅದನ್ನೆಲ್ಲ ನೋಡ್ಬಿಟ್ಟು ಇದಕ್ಕೆ ತುಂಬಿಸ್ತಾರೆ. ಓಕೆ, ಈ ನಡುವೆ ಇಂಡೋರ್ ಪ್ಲಾಂಟ್ಸ್ ಮೇಲೆ ಸ್ವಲ್ಪ ಲವ್ ಜಾಸ್ತಿ ಆಗಿಬಿಟ್ಟಿದೆ. ಸೊ ಅದಕ್ಕೆ ರೂಮಲ್ಲಿ ಇದೊಂದು ಗಿಡ ಇಟ್ಕೊಂಡಿದ್ದೀನಿ, ಇಂಡೋರ್ ಪ್ಲಾಂಟು. ಆ್ಯಕ್ಚುಲಾಗಿ ಇದರಲ್ಲಿ 3 ಥರ ಕಲರ್ಸ್ ಇದೆ. ಒಂದು ಡಾರ್ಕ್ ಪಿಂಕ್ ಎಲೆ, ಲೈಟ್ ಪಿಂಕು, ಇನ್ನೊಂದು ಮಾಮೂಲಿ ಗ್ರೀನ್ ವಿತ್ ಪಿಂಕ್ ಆ ಥರ. ಸೊ ಇದೊಂದು ಚೆನ್ನಾಗಿ ಕಾಣಿಸ್ತು ಅಂದ್ಬಿಟ್ಟು ಇದೊಂದು ತೊಗೊಂಡು ಬಂದೆ. ಆಚೆಗಡೆ ಹಾಲೆಲ್ಲ ಒಂದು ಇಟ್ಟಿದ್ದೀನಿ, ಅದು ಬಂದ್ಬಿಟ್ಟು ಜೇಡ್ ಪ್ಲಾಂಟ್ ಅಂತ, ವಾಸ್ತು ಗಿಡ ಅಂತ ಇದು. ಸೊ ಅದೊಂದು ಇಟ್ಟಿದ್ದೀನಿ, ಇದೊಂದಿದೆ. ಈಗ ಚಿಕ್ಕ ಚಿಕ್ಕದಾಗಿ ಮಿನಿಯಾಗಿ ಅದು ಇಟ್ಟಿದ್ದೀನಿ, ಅದು ಏನಾಗುತ್ತೋ ಗೊತ್ತಿಲ್ಲ, ಬರುತ್ತಾ ಇಲ್ವಾ ಅಂತ ಸದ್ಯಕ್ಕೆ ಇಟ್ಟಿದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ಚೆನ್ನಾಗೇನಾದರೂ ಆಯಿತು ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ನಾವು ಇದನ್ನೆಲ್ಲ ಕ್ಲೀನ್ ಮಾಡೋವರೆಗೂ ಇವಳು ಜಾಗ ಖಾಲಿ ಮಾಡಲ್ಲ, ಅದಕ್ಕೆ ಇವರು ಇಲ್ಲಿ ಏನು ಜೋಡಿಸ್ತಾ ಇದ್ದಾರೆ ಇದನ್ನೆಲ್ಲ ನೋಡಿಕೊಂಡು, ಇದು ಒಂದು ಆಲ್ರೆಡಿ ಕುರ್ಕುರೆ ಪ್ಯಾಕೆಟ್ ಖಾಲಿ ಮಾಡಿದ್ಲಲ್ವಾ ಹೆಣ್ಮಗು, ಹಾಂ ಖಾಲಿ ಮಾಡಲು ಇದನ್ನು ಇವಾಗ ಈ ಡಬ್ಬಕ್ಕೆ ಆರ್ಗನೈಸ್ ಮಾಡ್ತಾ ಇದ್ದಾರೆ. ಈ ಡ್ರಾಸಲ್ಲಿ ಒಂದು ಡ್ರಾಲಿ ಟ್ಯಾಬ್ಲೆಟು, ಅಮೃತಾಂಜನು ಅದೆಲ್ಲ ಇಟ್ಕೊಂಡಿದ್ದೀನಿ. ಇನ್ನೊಂದ್ರಲ್ಲಿ ಬಂದ್ಬಿಟ್ಟು ಓಲೆ, ರಿಬ್ಬನ್ನು, ಹೇರ್ ಪಿನ್ಸು ಆ ಥರ ಎಲ್ಲ ಇದ್ರೊಳಗೆ ಇಟ್ಕೊಂಡಿದ್ದೀನಿ. ಸೊ ಕ್ಯೂಟಾಗಿ ಚೆನ್ನಾಗಿದೆ ಇದು. ಬಿಡು, ಅಲ್ಲಿ ಮಾಮ ಎಲ್ಲಿ ಬೇಕಲ್ಲಿ ಜೋಡಿಸ್ಕೊತಾರೆ. ಎಲ್ಲ ಕಿಚನ್ ಪ್ರಾಡಕ್ಟ್ಸ್ನ ತೊಗೊಂಡು ಬಂದು ಇವಾಗ ಕ್ಲೀನ್ ಮಾಡೋಣ ಅಂತ ತೊಳಿತಾ ಇದ್ದೀನಿ. ಸೊ ಗ್ಲಾಸ್ ಬಾಟಲ್ಸ್ ಎಲ್ಲ ತೊಳೆದ್ಬಿಟ್ಟು ಒಂದು ಕಡೆ ಸೈಡ್ಗೆ ಇಟ್ಟರೆ ನೀರೆಲ್ಲ ಇಳ್ಕೊಳ್ಳುತ್ತೆ. ಅದಾದಮೇಲೆ ಒಂದು ಡ್ರೈ ಬಟ್ಟೆಲಿ ಒರೆಸ್ಬಿಟ್ಟು ಎಲ್ಲ ಎತ್ತಿಡೋಣ. ಅದಕ್ಕೆಲ್ಲ ಒಂದು ಸ್ವಲ್ಪ ಟೈಮ್ ಆಗುತ್ತಲ್ಲ. ಸೊ ಹೇಗಿದ್ದರೂ ನಾನಿನ್ನು ನೆಕ್ಸ್ಟು ಇದೆಲ್ಲ ಎತ್ತಿಡೋದಕ್ಕೆ ಒಂದು ಸಾಯಂಕಾಲ ಆಗುತ್ತೆ. ಈಗ ತೊಳೆದಿಟ್ಬಿಟ್ರೆ ಸಾಯಂಕಾಲದವರೆಗೂ ನೀರೆಲ್ಲ ಇಳ್ಕೊಳ್ಳುತ್ತೆ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಇಡ್ತಾ ಇದ್ದೀನಿ. ಈ ಬಾಕ್ಸಸ್ನೆಲ್ಲ ತೊಳೆದಿಟ್ಟಿದ್ನಲ್ವಾ, ಇದೆಲ್ಲ ಸ್ವಲ್ಪ ನೀರೆಲ್ಲ ಆರಿತ್ತು, ಆದ್ರೂ ಇನ್ನೊಂದ್ಸತಿ ಡ್ರೈ ಬಟ್ಟೆಲೆಲ್ಲ ಒರೆಸ್ಬಿಟ್ಟು ತರಕಾರಿಗಳನ್ನೆಲ್ಲ ಹಾಕಿ ಜೋಡಿಸಿಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಈ ರೀತಿ ನೋಡಿ ಬಾಕ್ಸಲ್ಲಿ ತಂದಿರೋ ತರಕಾರಿಗಳನ್ನೆಲ್ಲ ಬಾಕ್ಸಲ್ಲಿ ಹಾಕಿ ಇಟ್ಕೊಂಡ್ರೆ ಫ್ರೆಶ್ ಆಗೂ ಇರುತ್ತೆ, ಬೇಗ ಕೆಡೋದಿಲ್ಲ. ಇವಾಗ ನಾವೇನಾದರೂ ಪ್ಲಾಸ್ಟಿಕ್ ಕವರೊಳಗೆ ಹಾಕಿಟ್ಟಿರ್ತೀವಲ್ಲ, ಅದಲ್ಲೇ ಒಂಥರ ಐಸ್ ಆಗಿ ನೀರೆಲ್ಲ ಕವರೊಳಗೆ ಬಿಟ್ಕೊಳ್ಳೋಕೆ ಶುರು ಆಗುತ್ತೆ. ಸೊ ಅದೆಲ್ಲ ಅವಾಯ್ಡ್ ಮಾಡಬೇಕು ಅಂತಂದರೆ ಈ ಥರ ಒಂದು ಪ್ಲಾಸ್ಟಿಕ್ ಬಾಕ್ಸಸ್ ತೊಗೊಳ್ಳಿ, ತುಂಬ ಯೂಸ್ಫುಲ್ ಆಗುತ್ತೆ ಫ್ರಿಜ್ಜಲ್ಲೆಲ್ಲ ಇಡೋದಕ್ಕೆ. ಇವಾಗ ಈ ತರಕಾರಿಗಳನ್ನೆಲ್ಲ ಜೋಡಿಸ್ಬಿಟ್ಟು ಸ್ವಲ್ಪ ಮಾರ್ಕೆಟ್ಗೆ ಹೋಗೋದಿದೆ ಅಂತಂದರೆ, ನಾಳೆ ಹಬ್ಬ, ಸಂಕ್ರಾಂತಿ ಹಬ್ಬ ಅಲ್ವಾ. ಸೊ ಹಾಗಾಗಿ ಮನೆಗೊಂದು ಸ್ವಲ್ಪ ಐಟಮ್ಸ್ ಎಲ್ಲ ತೊಗೊಂಡು ಬರಬೇಕು. ನಮ್ಮಮ್ಮ ನಾಳೆ ಹಬ್ಬಕ್ಕೆ ಇಕ್ಕಿದ ಬೇಳೆ ಸಾರು ಮಾಡೋಕ್ಕೆ ಅಂದ್ಬಿಟ್ಟು ಕಾಯೆಲ್ಲ ಹಿಡಿತಾ ಇದ್ದಾರೆ. ತೊಗೊಂಡು ಬಂದಿದ್ದು ನಮ್ಮ ಯಜಮಾನರೇ. ಇಲ್ಲೆಲ್ಲ ರೇಟ್ ಜಾಸ್ತಿ ಆಗಿಬಿಟ್ಟಿದೆ, ಗಾಡಿ ಮೇಲೆ ಬರ್ತಿದ್ರು ಅವರೆಕಾಯಿ, ಅವರೆಲ್ಲ ರೇಟ್ ಜಾಸ್ತಿ ಆಗಿಬಿಟ್ಟಿದೆ. ಸೊ ಇವ್ರಿಗೂ ಹೇಳಿದ್ದೆ ಬರಬೇಕಾದ್ರೆ ಅಲ್ಲೆಲ್ಲಾದ್ರೂ ಕಡಿಮೆ ಸಿಕ್ಕರೆ ತೊಗೊಂಡು ಬನ್ನಿ ಅಂತ. ಅದಕ್ಕೆ ಈ ಅವರೆಕಾಯಿ ತೊಗೊಂಡು ಬಂದಿದ್ದಾರೆ, 1 kg 100 ರೂಪಾಯಿ ಕೊಟ್ಬಿಟ್ಟು. ಆದರೂ ಹಬ್ಬಕ್ಕೂ ಮುಂಚೆ ಎಷ್ಟು ಕಡಿಮೆ ಬರ್ತಿತ್ತು, ಅದ್ರ ತಲೆ ಉಪಯೋಗಿಸಿದ್ರು ಅದು ಕೆಟ್ಟೋಗ್ಬಿಡುತ್ತೆ. ಎಷ್ಟು ದಿನ ಅಂತ ಹೇಳೋದು, ಅವಾಗ ಯಾವಾಗ ಬೇಕು ಅವಾಗ ಫ್ರೆಶ್ ಆಗಿ ತಂದು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸ್ವಲ್ಪ ರೇಟ್ ಜಾಸ್ತಿ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಇವತ್ತು ತರಿಸ್ಕೊಂಡಿದ್ದೀನಿ. ಇವಾಗ ಇನ್ನೊಂದು ಸ್ವಲ್ಪ ಕೆಲವು ಐಟಮ್ಸ್ ಎಲ್ಲ ಬೇಕು. ಕಬ್ಬು ತೊಗೊಂಡು ಬಂದಿಲ್ಲ ಇನ್ನು, ಗೆಣಸು, ಕಡಲೆಕಾಯಿ ಅದೇನು ತೊಗೊಂಡು ಬಂದಿಲ್ಲ ಮನೆಗೆ. ಇವಾಗ ಅಲ್ಲಿಗೆ ಹೋಗ್ಬಿಟ್ಟು ತೊಗೊಂಡು ಬರೋಣ ಅಂತ. ಮನೆ ಹತ್ರನೇ ಇದೆ ಮಾರ್ಕೆಟು. ಸೊ ಈಗ ಅಲ್ಲಿಗೆ ಹೋಗ್ತೀವಿ, ಹೋಗಿ ನಾನು ಏನೇನು ಪರ್ಚೇಸ್ ಮಾಡ್ತೀನಿ, ಎಷ್ಟೆಷ್ಟು ರೇಟ್ ಆಗಿದೆ ಅನ್ನೋದನ್ನೆಲ್ಲ ನಾನು ಅಲ್ಲಿ ತೋರಿಸ್ತೀನಿ. ಮಧ್ಯಾಹ್ನ ಎಲ್ಲ ವಾಶ್ ಮಾಡಿ ಕ್ಲೀನ್ ಮಾಡಿ ಇಟ್ಟಿದ್ನಲ್ವಾ, ಬಾಟಲ್ಸು ಮತ್ತು ಇದು ಕಾಫಿ ಟೀ ಪೌಡರ್ ಕಂಟೈನರ್ಸು, ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಒರೆಸ್ಬಿಟ್ಟು ಈ ರೀತಿ ಜೋಡಿಸಿ ಇಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಫ್ಯಾನ್ಸಿಯಾಗಿ ಕಾಣುತ್ತೆ, ಮತ್ತು ಜಾಗ ಕೂಡ ತುಂಬ ಸೇವ್ ಆಗುತ್ತೆ. ಕೆಳಗಡೆ ಎಲ್ಲ ಡಬ್ಬಗಳು ಇಟ್ಕೊಂಡು ಮೇಲೆಲ್ಲ ಆಯಿಲ್ ಬಾಟಲ್ಸ್ ಇಟ್ಕೊಂಡು ಇದೊಂದು ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂದ್ಬಿಟ್ಟು ಇದೊಂದು ಗಿಡ ಇಟ್ಟಿದ್ದೀನಿ. ಇದಕ್ಕೆ ಯಾಕೆ ಹಿಂಗೆ ರೌಂಡ್ಗೆ ಹಾಕಿದ್ದೀನಿ ಅಂದರೆ, ಇಲ್ಲೇನಾದ್ರು ನೀರು ಹಾಕಿದಾಗ ಎಕ್ಸಸ್ ಆಫ್ ವಾಟರ್ ಕೆಳಗಿಂದ ಸೋರಬಾರ್ದು ಅಂತ ಅಂದ್ಬಿಟ್ಟು, ಏನೇ ಲೀಕ್ ಆದರೂ ಡಬ್ಬದೊಳಗೆ ಲೀಕ್ ಆಗಲಿ ಅಂದ್ಬಿಟ್ಟು ಇದನ್ನು ಇಟ್ಟಿದ್ದೀನಿ. ಸೊ ಇದಿಷ್ಟು ಇದಕ್ಕೆ ಎಣ್ಣೆ ಎಲ್ಲ ಹಾಕ್ಬಿಟ್ಟು ತುಂಬಿಸ್ಬೇಕು. ಅದನ್ನೆಲ್ಲ ಇನ್ನೊಂದು ಸರಿ ಮಾಡ್ಕೊತೀನಿ. ಇವಾಗ ಹಳೆ ಡಬ್ಬದಲ್ಲಿ ಸ್ವಲ್ಪ ಎಣ್ಣೆ ಇದೆ, ಅದು ಖಾಲಿ ಆದಮೇಲೆ ಇದಕ್ಕೆಲ್ಲ ಹಾಕ್ಬಿಟ್ಟು ಫಿಲಪ್ ಮಾಡ್ತೀನಿ. ಈ ರೀತಿ ಸ್ಟ್ಯಾಂಡು ನಿಮಗೂ ಯಾರಿಗಾದ್ರೂ ಬೇಕು ಅಂದರೆ ಅಗೇನ್ ಲಿಂಕ್ ಹಾಕಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಹಳೆ ವಿಡಿಯೋದಲ್ಲಿ ನೋಡಿ. ಈ ರೀತಿ ತಗೊಳ್ಳಿ, ತುಂಬ ಚೆನ್ನಾಗೂ ಕಾಣುತ್ತೆ ಮತ್ತು ಜಾಗನೂ ಸೇವ್ ಆಗುತ್ತೆ. ಇವಾಗ ಇಷ್ಟೆಲ್ಲ ಸಿಕ್ಕಾಯಿತು, ಇನ್ನು ಹೋಗಿ ಪರ್ಚೇಸ್ ಮಾಡ್ಕೊಂಡು ಬರೋಣ. ಹಾಗೆ ನಮ್ಮ ಆಂಟಿ ಮನೆಗೆ ಸ್ವಲ್ಪ ಹೋಗಬೇಕು, ಅವ್ರೇನೋ ಕಾಯಿ ತೆಗೆದಿಟ್ಟಿದ್ದಾರೆ ಅದಕ್ಕೆ ಕಳ್ಸೋಕ್ಕೆ. ಸೊ ಆ ಕಾಯಿನೂ ಈಸ್ಕೊಂಡು ಹಂಗೆ
ಐಟಮ್ಸ್ನ ಪರ್ಚೇಸ್ ಮಾಡಿಕೊಂಡು ಮನೆಗೆ ಬರುವ. ಇಲ್ಲೇ ಮಾರ್ಕೆಟ್ ಹತ್ರ ಇರೋದ್ರಿಂದ ಫುಲ್ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿದೆ. ಜನರಲ್ ಆಗಿ ನಾವು ಯಾವಾಗ್ಲೂ ಇಲ್ಲಿಗೆ ಬರೋದು ತರಕಾರಿ ಎಲ್ಲ ತಗೊಳ್ಳೋದಕ್ಕೆ ಅಂತ. ಸೊ ಇದೊಂದು ರೋಡಿಗೆ ಬಂದುಬಿಟ್ರೆ ಎಲ್ಲ ಥರ ತರಕಾರಿನೂ ಸಿಗುತ್ತೆ. ಗಾಡಿ ಹೋಗುತ್ತೋ ಹೋಗಲ್ವೋ ಗೊತ್ತಿಲ್ಲ. ಫುಲ್ ಮಧ್ಯದಲ್ಲೆಲ್ಲ ನಿಂತ್ಕೊಂಡ್ಬಿಟ್ಟಿದ್ದಾರೆ ಜನ ಕಪ್ ತೊಗೊಳೋದಕ್ಕೆ. ನಾವು ಕಪ್ ತೊಗೊಳ್ಬೇಕು, ಹೋಗ್ಬೇಕಾದ್ರೆ ತೊಗೊಂಡು ಹೋಗ್ತೀನಿ ಲಾಸ್ಟಲ್ಲಿ. ಇವ್ರು ಗಾಡಿ ಪಾರ್ಕ್ ಮಾಡೋದಕ್ಕೆ ಅಂತ ಜಾಗ ಹುಡುಕ್ತಾ ಇದ್ದಾರೆ. ಎಲ್ಲ ಗಾಡಿಗಳೆಲ್ಲ ಫುಲ್ ಆಗಿಬಿಟ್ಟಿದೆ. ಈ ರೋಡ್ ಆ್ಯಕ್ಚುಲಾಗಿ ಇಷ್ಟೊಂದು ರಶ್ ಇರೋದಿಲ್ಲ, ಹಬ್ಬ ಅಂತ ಫುಲ್ಲು ರಶ್ ಆಗಿಬಿಟ್ಟಿದೆ ಈ ರೋಡು. ಹಾಂ ವಿಡಿಯೋ ಮಾಡಿ ಅಂತ ಹೇಳೋದು. ಅದಕ್ಕೆ ವಿಡಿಯೋದಲ್ಲಿ ನೋಡಿ ರೋಡ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಆದರೆ ಅಷ್ಟೇ ಬ್ಯುಸಿ ಇದೆ ರೋಡು. ಇಲ್ಲೆಲ್ಲ ಎಳ್ಳು ಬೆಲ್ಲಕ್ಕೆ ಫ್ಯಾನ್ಸಿ ಡಬ್ಬಗಳೆಲ್ಲ ಬಂದ್ಬಿಟ್ಟಿದೆ. ಸೊ ಇಲ್ಲಿಂದ ಅಲ್ಲಿಗೆ ನೋಡಿದ್ರೆ ಬರೀ ಜನನೇ ಕಾಣ್ತಿದ್ದಾರೆ. ಯಾವ್ಯಾವ ಅಂಗಡಿ ಎಲ್ಲೆಲ್ಲಿದೆ ಅನ್ನೋದೇ ಗೊತ್ತಿಲ್ಲ. ನಂದು ಆಲ್ಮೋಸ್ಟ್ ಈಗ ಪರ್ಚೇಸಿಂಗ್ ಆಯಿತು. ಕಪ್ಪು ತೊಗೊಂಡು ಬಾಳೆಹಣ್ಣು ತೊಗೊಂಡು ಮನೆಗೆ ಹೊರಡೋದೆ. ಮನೆಗೆ ಅಂದರೆ ಅಲ್ಲಿ ನಮ್ಮ ಚಿಕ್ಕಮ್ಮ ಮನೆಗೆ ಹೋಗ್ತೀನಿ. ನಾನು ಮಾತಾಡೋದು ಕೇಳಿಸಲ್ಲ ಅನ್ಸುತ್ತೆ, ಬಟ್ ಇಲ್ಲಿ ಕಪ್ಪು ಆರಿಸ್ಕೊತಾ ಇದ್ದಾರೆ. ನನಗೆ ಪ್ಯಾಕ್ಡು ಎಳ್ಳು ಬೆಲ್ಲ ಮತ್ತು ಹೂವು ಎಲ್ಲ ಏನು ಬೇಕಾಗಿಲ್ಲ, ಯಾಕಂದರೆ ಹೂವು ಎಲ್ಲ ಮನೆಯಲ್ಲೇ ಇದೆ. ಮತ್ತು ಎಳ್ಳು ಬೆಲ್ಲನೂ ಅಷ್ಟೇ ಮನೆಯಲ್ಲೇ ಮಾಡಿದ್ದೀವಿ. ಸೊ ಹಾಗಾಗಿ ಹೊರಗಡೆ ಎಲ್ಲ ಏನು ಪರ್ಚೇಸ್ ಮಾಡೋದಿಲ್ಲ. ಅದು ಬಿಟ್ಟು ಬೇರೆ ಏನೇನು ಬೇಕಿತ್ತು ಹಬ್ಬಕ್ಕೆ ಅದೆಲ್ಲ ಪರ್ಚೇಸ್ ಮಾಡ್ಕೊಂಡಿದ್ದೀನಿ. ಇವಾಗ ಬಾಳೆಹಣ್ಣು ತೊಗೊಳ್ಳೋಣ ಅಂತ ಹೊರಡ್ತಾ ಇದ್ದೀನಿ. ಗಾಡಿಲೇ ಬಂದಿದ್ದೀವಿ. ಇಲ್ಲಿಂದ ಅಲ್ಲಿಗೆ ನಡ್ಕೊಂಡು ಹೋಗ್ಬೋದು, ಆದರೆ ಮತ್ತೆ ರಿಟರ್ನ್ ಗಾಡಿ ಎತ್ಕೊಳ್ಳೋಕೆ ಬರಬೇಕು. ಮತ್ತು ಅಲ್ಲಿಂದ ನಮ್ಮ ಚಿಕ್ಕಮ್ಮನ ಮನೆಗೆ ಬೇರೆ ಹೋಗ್ಬೇಕಲ್ಲ. ಸೊ ಹಾಗಾಗಿ ಒಂದೇ ಸತಿ ಗಾಡಿ ಎತ್ಕೊಂಡು ಹೋಗ್ಬಿಡೋಣ ಅಂತ ಹೊರಟ್ವಿ. ನಮ್ಮದು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ತರಕಾರಿ ಎಲ್ಲ ತೊಗೊಂಡು ಅವಾಗಲೇ ಹೇಳಿದ್ನಲ್ಲ ನಮ್ಮ ಚಿಕ್ಕಮ್ಮ ಮನೆಗೆ ಹೋಗಬೇಕು ಅಂತ. ಸೊ ಇವಾಗ ಇಲ್ಲಿಗೆ ಬಂದೆ. ಇವ್ರು ನೋಡಿದ್ರೆ ಎಳ್ಳು ಬೆಲ್ಲ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದಾರೆ ನಮಗೆ ನಮ್ಮ ದೊಡ್ಡಮ್ಮಂದಿರಿಗೆ, ಆಂಟಿಗೆ ಎಲ್ಲರಿಗೂ. ಸೊ ವರ್ಷ ಹಿಂಗೇನೆ ಇವರೇ ಎಲ್ರಿಗೂ ಮಾಡಿಬಿಟ್ಟು ಪಾರ್ಸಲ್ ಎಲ್ರಿಗೂ ಮನೆಗೂ ಕೊಡೋದು. ಈ ಎಳ್ಳು ಬೆಲ್ಲನೇ ಪೂಜೆಗೆ ಇಟ್ಬಿಟ್ಟು ಆಮೇಲೆ ನಾವು ಕೂಡ ಸ್ವಾಹ ಮಾಡೋದು. ವರ್ಷ ಮಾಡಿ ಎಲ್ಲರ ಮನೆಗೂ ಹಂಚ್ತಾರೆ. ಏನಂತೀರಾ? ಅವ್ರೇನೋ ಅನ್ನೋ ಪರಿಸ್ಥಿತಿಲಿಲ್ಲ, ಹಂಚೋ ಬಿಸಿಲಿದ್ದಾರೆ. ಹಂಚಿ ಇದೆಲ್ಲ ಗಾಡೀಲಿ ಇಡ್ಬೋದಾ? ಎಲ್ಲಿ ಇಡೋದು ಅಂತ ಆಗುತ್ತಾ ಅಲ್ಲಿ ಮುಂದೆ? ಇವಾಗ ನಮ್ಮ ಚಿಕ್ಕಮ್ಮನ ಹತ್ರ ಎಲ್ಲ ಪಾರ್ಸಲ್ ಎಲ್ಲ ಇಸ್ಕೊಂಡು ನಾನೊಂದು ಸ್ವಲ್ಪ ಎಳ್ಳು ಬೆಲ್ಲ ಸಪ್ರೇಟಾಗಿ ಇಟ್ಟಿದ್ದು ಅಂತ ಬೈಕ್ ಹಾಕ್ಕೊಂಡು ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ. ಇವಾಗ ಅಲ್ಲಿ ಕೊಟ್ಟಿರೋದನ್ನೆಲ್ಲ ನಮ್ಮ ಅಣ್ಣನಿಗೆಲ್ಲ ಫೋನ್ ಮಾಡಿ ಕರಿಬೇಕು, ಬಂದು ಎತ್ಕೊಂಡು ಹೋಗಿ ಅಂತ. ಮನೆಗೆ ಹೋಗ್ತಾ ಫೋನ್ ಮಾಡ್ಕೊಂಡು ಹೋಗ್ತೀನಿ. ಇಲ್ಲಿಂದ ಈಗ ಸೀದಾ ನಂದು ಪರ್ಚೇಸಿಂಗ್ ಎಲ್ಲ ಮುಗೀತು. ಸೊ ಮನೆಗೆ ಹೊರಡ್ತೀನಿ. ಇವತ್ತು ನನಗೆ ಭಾಳ ಖುಷಿ ಆಗ್ತಾ ಇದೆ. ಏನಕ್ಕೆ ಅಂತ ಕೇಳಿ? ಏನಕ್ಕೆ ಅಂದರೆ ಹೋಗಿದ ತಕ್ಷಣ ಇಷ್ಟು ಚೆನ್ನಾಗಿರೋದೊಂದು ಬಾಳೆಹಣ್ಣು ಸಿಕ್ಕಿತ್ತಲ್ಲ ಅಂತ ಭಾಳ ಖುಷಿ ಆಗ್ತಾ ಇದೆ. ಏನು ಗೊತ್ತಾ, ಯಾವಾಗಾದರೂ ಹೋಗ್ಲಿ ಹಬ್ಬದ ದಿನ ಎಲ್ಲ ಡೊಂಕಪ್ಪಂಕ ಇರೋವಂಥ ಬಾಳೆಹಣ್ಣು ಚಿಪ್ಪೆ ಸಿಗೋದು ನನಗೆ. ಇದೇ ಫಸ್ಟ್ ಟೈಮ್. ಹೋಗಿದ ತಕ್ಷಣ ಕಣ್ಣಿಗೆ ಬಿತ್ತು ಅಂದ್ಬಿಟ್ಟು ಎತ್ಕೊಂಡ್ಬಿಟ್ಟೆ. ಅಷ್ಟು ಜನ ಇದ್ದರು. ಅದೊಂಥರ ಏನೋ ಗೆದ್ದ ಏನಂತಾರಲ್ಲ, ಏನೋ ಸಾಹಸ ಮಾಡಿದ್ದು ಅಷ್ಟು ಖುಷಿ ಆಗ್ತಾ ಇದೆ ನನಗೆ. ಊಟ ಎಲ್ಲ ಮುಗಿಸ್ಕೊಂಡು ಬಂದು ಇವಾಗ ಮನೆ ಬಾಗಿಲೆಲ್ಲ ಗುಡಿಸಿ ಈಗಲೇ ನೀರು ಹಾಕ್ಬಿಟ್ಟು ರಂಗೋಲಿ ಹಾಕೋಣ ಅಂದ್ಬಿಟ್ಟು ಎಲ್ಲ ಗುಡಿಸ್ತಾ ಇದ್ದೀನಿ. ನಮ್ಮ ರೋಡಲ್ಲಿ ಇದೇ ಪ್ರಾಬ್ಲಮ್ಮು, ಸುತ್ತ ಗಾಡಿ ನಿಂತಿರುತ್ತೆ. ಆಮೇಲೆ ಇನ್ನೊಂದೇನೆಂದರೆ ಈ ಮರ ಒಂದು ಸ್ವಲ್ಪ ಪಕ್ಕದಲ್ಲಿ ಇರಬೇಕಾಗಿತ್ತು. ಯಾಕಂದರೆ ನಾವು ಹಾಕೋ ರಂಗೋಲಿ ಏನೂ ಕಾಣಲ್ಲ. ಇಲ್ಲಿಗೆ ಹಾಕಬೇಕು ಸೈಡಿಗೆ. ಮರ ಕರೆಕ್ಟಾಗಿ ಮಧ್ಯದಲ್ಲಿ ಇರೋದ್ರಿಂದ ಸೈಡಲ್ಲಿ ರಂಗೋಲಿ ಹಾಕಬೇಕು. ಸರಿ, ಇವಾಗ ಗುಡಿಸ್ಬಿಟ್ಟು ಬೇಗ ನೀರು ಹಾಕ್ಬಿಟ್ಟು ರಂಗೋಲಿ ಹಾಕ್ತೀನಿ. ನಾನು ರಂಗೋಲಿ ಹಾಕೋದು ನೋಡ್ಬೇಕು, ನೀವು ಕಳೆದೋಗ್ತೀರ ನೋಡ್ತೀರಿ. ನನಗೆ ಆ್ಯಕ್ಚುಲಾಗಿ ರಂಗೋಲಿ ಹಾಕೋಕ್ಕೆ ಬರಲ್ಲ.
ಸೊ ನಂಗೆ ಹೆಂಗೆ ಬರುತ್ತೆ ಅದು ತಕ್ಕ ಮಟ್ಟಕ್ಕೆ ಬಿಡ್ತೀನಿ. ಇವತ್ತು ಯಾವ ರೀತಿ ಡಿಸೈನು ಒಂದು ನೋಡ್ಕೊಂಡಿದ್ದೀನಿ, ಅದನ್ನು ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾವ ರೀತಿ ಬರುತ್ತೆ ಗೊತ್ತಿಲ್ಲ. ಫಸ್ಟು ನೀರೆಲ್ಲ ಹಾಕ್ಬಿಟ್ಟು ಆಮೇಲೆ ರಂಗೋಲಿ ಹಾಕೋದು ತೋರಿಸ್ತೀನಿ. ಡೈಲಿ ಬೆಳಿಗ್ಗೆ ಹೊತ್ತು ಅಮ್ಮನೇ ಬಾಗಿಲಿಗೆಲ್ಲ ನೀರು ಹಾಕೋದು. ಅಪರೂಪಕ್ಕೆ ಒಂದು ಸತಿ ಈ ಥರ ಹಬ್ಬ ಇದ್ದಾಗ ಏನಾದರೂ ರಂಗೋಲಿ ಎಲ್ಲ ಹಾಕಬೇಕು ಅನ್ನೋ ಇಂಟ್ರೆಸ್ಟ್ ಬಂದಾಗ ಮಾತ್ರ ನಾನು ಬಾಗಿಲು ತೊಳೆದು ನೀರು ಹಾಕ್ತೀನಿ. ಸೊ ನಾನು ಈ ಥರ ರಂಗೋಲಿ ಹಾಕ್ಬೇಕಾದ್ರೆ ನನಗೆ ನಮ್ಮ ಯಜಮಾನ್ರು ಸಪೋರ್ಟ್ ಮಾಡ್ತಾರೆ. ಅಂದರೆ ಅಲ್ಲೇ ನಮ್ಮ ಮನೆ ಹತ್ರನೇ ಕೊಳ ಇದೆ, ಗೌರ್ಮೆಂಟ್ ವಾಟರ್, ಕಾವೇರಿ ವಾಟರ್ ಬರುತ್ತೆ. ಸೊ ಈ ರೀತಿ ತೊಳಿಬೇಕಾದ್ರೆ ಅವ್ರು ಬಕೆಟಲ್ಲಿ ತೊಗೊಂಬಂದು ಕೊಡೋದು ನನಗೆ ಹೆಲ್ಪ್ ಮಾಡ್ತಾರೆ. ನಾನು ಇಲ್ಲೆಲ್ಲ ಕ್ಲೀನ್ ಮಾಡಿಬಿಟ್ಟು ರಂಗೋಲಿ ಬಿಡೋಕ್ಕೆ ಸ್ಟಾರ್ಟ್ ಮಾಡ್ಕೊತೀನಿ. ಇದಕ್ಕೆಲ್ಲ ಇವಾಗ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಆಮೇಲೆ ನಮ್ಮದು ಚಿತ್ರಕಲೆ ಸ್ಟಾರ್ಟ್ ಆಗುತ್ತೆ. ತೋರಿಸ್ತೀನಿ ನಾನು ಹೆಂಗೆ ರಂಗೋಲಿ ಹಾಕ್ತೀನಿ ಅಂತ. ಹಿಂಗೆ ನಾನು ರಂಗೋಲಿ ಬಿಡೋದು. ಫೈನಲಿ ನನ್ನ ರಂಗೋಲಿ ರೆಡಿ. ಈ ಕಡೆಯಿಂದ ಒಂದ್ಸರಿ ತೋರಿಸಿದ್ದೀನಿ ಅಂತ. ಏನೋ ತಕ್ಕ ಮಟ್ಟಿಗೆ ಮಾಡ್ತೀನಿ ಅಷ್ಟೇ. ಹೆಂಗಿದೆ ಅಂತ ನೋಡಿಬಿಟ್ಟು ಕಮೆಂಟ್ ಮಾಡಿ. ಇದೇನು ಹಸುನ ಇದು? ಹಸು ಥರ ಕಾಣ್ತಾಯಿಲ್ಲ. ನಾನೆಲ್ಲ ನಿನ್ನ ಫೇಸ್ನೇ ಬಿಡಿಸ್ಕೊಂಡಿದ್ದೇನೆ ಅಂದ್ಕೊಂಡು. ಇನ್ನೇನಾದ್ರು ಮಾಡಬೇಕಾ? ಬಿಡು. ರಂಗೋಲಿನೂ ಮುಗೀತು. ಈಗ ವೀಡಿಯೋನೂ ಕೂಡ ಎಂಡ್ ಮಾಡ್ತಾಯಿದ್ದೀನಿ. ಟೈಮ್ ಆಲ್ರೆಡಿ 12:30 ಮೇಲೆ ಆಗಿಬಿಟ್ಟಿದೆ. ಇಷ್ಟೊತ್ತಾಯಿತು ನಾನು ಎಲ್ಲತ್ತು ಕಸ ಗುಡಿಸಿ ಇದಕ್ಕೆಲ್ಲ ನೀರು ಹಾಕಿ, ಅದೇ ನಮ್ಮ ಯಜಮಾನ್ರು ಕೂಡ ನೀರು ಹಾಕೋಕ್ಕೆ ಸಪೋರ್ಟ್ ಮಾಡಿದ್ರು. ಅದೆಲ್ಲ ಮಾಡಿ ರಂಗೋಲಿ ಬಿಡೋಷ್ಟೊತ್ತಿಗೆ 12:30 ಮೇಲಾಗಿದೆ. ಸೊ ಇಲ್ಲಿಗೆ ಈ ವಿಡಿಯೋನ ಇವತ್ತು ಎಂಡ್ ಮಾಡ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.